ಗೈಸ್, 2 ಟ್ಯಾಂಕಿನೂ ನೀರು ತುಂಬಿಸಿದ್ದೀನಿ. ಹೇ ಗೈ ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವಾಗ ಬೆಳಗಿನ ಜಾವ ಅನ್ಕೊಂಡ್ರ? ಅಲ್ಲ ಗೈಸ್, ಇವಾಗ ರಾತ್ರಿ 8 ಗಂಟೆ. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಊರಿಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ಚಿಂಟು ನಮ್ಮ ಹರ್ಷಿತ್ ಅಂತ ಇದ್ದಾನೆ. ಸೊ ಅವನ್ನ ಕಾಲ್ ಮಾಡೋಕ್ಕೆ ಅಂದ್ಬಿಟ್ಟು, ಅವನ್ನ ಕರೆಯೋಕ್ಕೆ ಅಂದ್ಬಿಟ್ಟು ಚಿಂಟು ಕಾಲ್ ಮಾಡ್ದ. ಸೊ ಅವಾಗ ಅವನ ಕಾಲ್ನ ಚಿಂಟು ಪಪ್ಪ ಎತ್ಬಿಟ್ಟು ಚೆನ್ನಾಗಿ ಚಿಂಟುಗೆ ಬೈದ್ನಂತೆ, ಹಾಗೆ ಹೀಗೆ ಏನು ಹಾಗೆ ಹಿಂಗೆ ಅಂತ. ಅದಕ್ಕೇನೆ ಚಿಂಟು, ಅಮ್ಮ 3 ದಿನ ಹೋದ್ರೆ ಬೈತಾರಮ್ಮ, ಬೇಡ ಅಮ್ಮ ಇವತ್ತು ಅಂತ ಹೇಳ್ದ. ಸೊ ಹಾಗಾಗಿ ನಾಳೆನೆ ಹೋಗ್ತೀವಿ. ನಾಳೆ ಬಂದು ಗುರುವಾರ, ಸೊ ಗುರುವಾರ ಹೊರಡ್ತೀನಿ. ಇವತ್ತು ಬಂದು ಬುಧವಾರ, ಹೋಗ್ಲಿಲ್ಲ. ಸೊ ರೀಸನ್ ಇಷ್ಟೇ. ಚಿಂಟು ಅವ್ರ ಪಪ್ಪ ಏನು ನಿಮ್ ಬೇಕಾದಾಗ ಹೋಗ್ತೀರಾ, ಹಂಗೆ ಹೇಳ್ದೆ ಕೇಳ್ದೆ ಹಂಗೆ ಹಿಂಗೆ ಅಂತ ಇದ್ನಂತೆ. ಸೊ ಅವನಿಗೆ ಈಗ ಗೊತ್ತಾಗಿದೆ, ಹೇಳ್ದೆ ಕೇಳ್ದೇನೆ ಹೋದ್ರೆ ಹೆಂಗಾಗತ್ತೆ ಅಂತ. ನನಗೆ ನಗು ಬರ್ತಾ ಇತ್ತು, ಬಟ್ ಚಿಂಟು ಪಾಪ ಎದ್ರುಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಸರಿ ಆಯ್ತು ಬಿಡು ಪುಟ, ಒಂದು ಕೆಲಸ ಮಾಡು, ನೀನಿರು ನಾನು ಹೋಗ್ತೀನಿ ಅಂದೆ. ಅವನು ಅದಕ್ಕೂ ರೆಡಿ ಇಲ್ಲ. ಮತ್ತೆಂತ ಮಾಡ್ತೀಯ ನೀನು ಅಂದರೆ, ಅಮ್ಮ ನಾನು ಬರ್ತೀನಿ ನಾಳೆ ಹೋಗೋಣ ಅಂದ. ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಮಗುಗೋಸ್ಕರ ಇನ್ನೇನು ಮಾಡೋಕ್ಕಾಗತ್ತೆ, ಅವನಿಗೂ ಬರೋಕ್ಕೆ ಇಷ್ಟ ಇದೆ. ಹಾಗಾಗಿ ನಾಳೆ ಹೋಗ್ತಾ ಇದ್ದೀನಿ, ಇವತ್ತು ಹೋಗ್ತಾ ಇಲ್ಲ. ಮತ್ತೆ ನಾಳೆ ಊರಿಗೆ ಹೋಗೋ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಚಿಂಟು ಅವ್ರ ಅಜ್ಜಿ ಹೋಗಿದ್ದಾರೆ ಅಲ್ಲ ಔಟ್ ಆಫ್ ಸ್ಟೇಷನ್ನು. ಸೊ ಅವ್ರು ಊಟಕ್ಕಿಲ್ಲೇ ಬರ್ತಾರಂತೆ, ಕಾಲ್ ಮಾಡಿದ್ದೆ. ಸೊ ಊಟ ಇಲ್ಲೇ ಬಂದು ಮಾಡ್ತೀನಿ ಅಂದರು. ಹಾಗಾಗಿ ಈಗ ಅನ್ನ ಮಾಡಿಟ್ಟೆ. ಇವಾಗ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಚಿಂಟು ಪಪ್ಪಾಗೆ ಏನದು ಆಮ್ಲೆಟ್ ಹಾಕ್ಕೊಡ್ತೀನಿ, ಇಷ್ಟೇ ನನ್ನ ಕೈಲಾಗೋದು. ಈಗ ಬೇಳೆ ಸಾರು ಮಾಡಬೇಕು. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಅಲ್ಲ. ಸೊ ಏನದು ಬಟ್ಟೆ ಒಗೆಯೋ ಟ್ಯಾಂಕಿನ ತುಂಬಿಸ್ದೆ. ಆಮೇಲೆ ಇವಾಗ ನಮ್ಮದು ಸೋಲಾರ್ ಟ್ಯಾಂಕ್ನ ತುಂಬಿಸ್ದೆ. 2 ತುಂಬಿ ಆಯಿತು. ಈಗ ಇಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಬನ್ನಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೂಪರ್ ಇತ್ತು ಅಲ್ಲ? ಪಾಪ ಮಗು ಎದ್ರುಕೊಂಡ್ಬಿಟ್ಟಿದೆ. ಅವನು ಆರಾಮಾಗೆಲ್ಲ ಬುಕ್ ಪ್ಯಾಕ್ ಮಾಡಿಕೊಂಡು ಆರಾಮಾಗಿದ್ದ. ಟ್ಯೂಷನಿಗೆ ಸಹ ಹೋಗಿಲ್ಲ ಇವತ್ತು. ಟ್ಯೂಷನ್ ಸಹ ಮಿಸ್ ಆಯಿತು. ದಿನ 7:30 ಟ್ಯೂಷನ್ ಇರ್ತಾಯಿತ್ತು, ಬಟ್ ಇವತ್ತು 6:30 ಟ್ಯೂಷನ್ ಇತ್ತು. ಸೊ ಹಾಗಾಗಿ ಅದು ಸ್ಕಿಪ್ ಆಯಿತು. ನಮಗೆ ಅವನು ಅವರಪ್ಪನ ಹತ್ರ ಮಂತ್ರ ಹಾಕಿಸ್ಕೊಂಡಿದ್ದು 7:30ಗೆ. ಸೊ ಟ್ಯೂಷನ್ಗೂ ಹೋಗೋಕ್ಕಾಗಲಿಲ್ಲ. ಬಟ್ ಏನು ಮಾಡೋಕ್ಕಾಗತ್ತೆ. ಸೊ ಸಮ್ಟೈಮ್ಸ್ ನೋಡಿ ಈ ರೀತಿ ಆಗತ್ತೆ. ನಾನು ಈ ಸಲ ಬೇಗ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ಪೂಜೆ ಮಾಡಿ ಮುಗಿಸ್ಬೇಕು ಅಂದ್ಕೊಂಡೆ. ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಥರ ಅದರ ದೈವದ ಇಚ್ಛೆನೇ ಬೇರೆ ಆಗಿದೆ, ದೇವ್ರದ್ದು ಇಚ್ಛೆ. ಸೊ ಹಾಗಾಗಿ ನಾವು ನಾಳೆ ಹೋಗ್ತಾ ಇದ್ದೀವಿ. ಯಾರಿಗೊತ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ನನಗೇನು ಬೇಜಾರಿಲ್ಲ, ಬಟ್ ನನ್ನ ಮಗ ಬೇಜಾರು ಮಾಡ್ಕೊಂಡ ಅಲ್ಲ, ಸೊ ಅದೇ ಬೇಜಾರು. ಇಟ್ಸ್ ಓಕೆ. ಇವತ್ತಾಗ ಆಗಿಲ್ಲ, ನಾಳೆ ಹೋಗ್ತೀವಿ. ಹೋಗೋದಂತೂ ಮಿಸ್ ಆಗಲ್ಲ, ಖಂಡಿತವಾಗ್ಲೂ ಹೋಗೇ ಹೋಗ್ತೀವಿ. ಬಟ್ ನಾಳೆ ಹೋಗ್ತೀವಿ. ಇವತ್ತು ಆರಾಮಾಗಿ ಆಧಾರ್ ಕಾರ್ಡಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಪುಸ್ತಪಾಕಿ ಆಯಿತು. ನಾಳೆ ಕದಂಬಾಗೆ ಹೋಗಬೇಕು. ಬಿಕಾಸ್ ಬೇಗ ಹೋಗಿ ರೀಚ್ ಆಗಬೇಕು, ಬೇಗ ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು ಅಲ್ಲ. ಹಾಗಾಗಿ ನಾಳೆ ಬೇಗ ಹೋಗ್ತೀನಿ, ಕದಂಬಾಗೇನೆ ಹೋಗ್ಬಿಡ್ತೀನಿ. ಬಸ್ ಚಾರ್ಜ್ ಹೋದ್ರೂ ಪರವಾಗಿಲ್ಲ, 1000 ರೂಪಾಯಿ ಮಟಾಶ್. ಇರಲಿ ಬಿಡಿ. ಸೊ ನಾಳೆ ಹೋಗ್ತಿದ್ದೀವಿ. ಈಗ ಬನ್ನಿ ಅಡುಗೆ ಮಾಡೋಣ. ಲೈಫಲ್ಲಿ ತುಂಬಾನೇ ಆಸೆಗಳು ಹಾಗೆಯೇ ಎಕ್ಸ್ಪೆಕ್ಟೇಷನು ಇಟ್ಕೋಬಾರ್ದು. ಎಷ್ಟು ಆಸೆಯಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ. ಪಾಪ ಅಲ್ಲಿ ನಮ್ಮಮ್ಮನೂ ತುಂಬ ಆಸೆಯಿಂದ ನನ್ನ ಮಗಳು ಬಂದು ನನಗೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾಳೆ, ಪ್ರಿಪ್ರೇಷನ್ಸ್ ಇರುತ್ತಲ್ಲ ಹಬ್ಬಕ್ಕೆ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮಮ್ಮನೂ ತುಂಬ ಖುಷಿಯಾಗಿದ್ದರು. ಇವಾಗ ಫೋನ್ ಮಾಡಿ ಹೇಳಿದೆ, ಅಮ್ಮ ಬರ್ತಾ ಇಲ್ಲ ಇವತ್ತು, ಹಿಂಗೆ ಆಯಿತು ಅಂತ. ಪಾಪ ತುಂಬ ಬೇಜಾರು ಮಾಡಿಕೊಂಡ್ರು. ಗೈಸ್ ನೋಡಿ, ಅನ್ನ ಮಾಡಿಟ್ಟೆ. ಇವಾಗ
ಬೇಳೆ ಸಾರು ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಸೊ ಈಗ ಮಾಡೋಣ ಬನ್ನಿ. ಲೈಫಲ್ಲಿ ಈ ರೀತಿ ಎಲ್ಲ ಆಗುತ್ತೆ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಷ್ಟೇ. ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಕುಕ್ಕರ್ ಇರೋದೊಂದೇ. ಸೊ ದೊಡ್ಡ ಕುಕ್ಕರು. ಅವ್ರ ಕುಕ್ಕರ್ ಇದೆ, ಬಟ್ ಅವ್ರದ್ರಲ್ಲಿ ವಿಸಲ್ ಎಲ್ಲ ನಂಗೆ ಗೊತ್ತಿಲ್ಲ. ಹಾಗಾಗಿ ಇದರಿಂದ ಅನ್ನ ಶಿಫ್ಟ್ ಮಾಡಿಬಿಟ್ಟು ನಾವು ಇದೇ ಕುಕ್ಕರಲ್ಲಿ ಸಾರು ಮಾಡೋಣ. ಗೈಸ್, ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು, ತರಕಾರಿ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಬದನೆಕಾಯಿ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಸೊ ನೋಡಿ, ಇವತ್ತು ಊರು ಮಿಸ್ ಆಗಿದೆ. ಅಲ್ಲೆಲ್ಲ ಹೋಮ್ವರ್ಕ್ ಎಲ್ಲ ಮಾಡ್ಕೊಬಂದು ಈಗ ಕೂತಿದ್ದಾನೆ ಇಲ್ಲಿ ಅಮ್ಮನ ಹತ್ರ. ನಾನು ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಸ್ಸಲ್ಲಿ ಕೂತಿರ್ಬೇಕಿತ್ತು. ಅದು ನೀನ್ ಕರೆಕ್ಟ್ ಆಗಿದ್ದಿದ್ರೆ ನಾ ಇನ್ನೇನ್ ಕರೆಕ್ಟಾಗಿ ಇದ್ದಿದ್ರೆ ಹೇಳ್ಬೇಕು. ಎಂತ ಹೇಳ್ಬೇಕು? ನಾ ಕರೆಕ್ಟಾಗೇ ಇದ್ದೀನಿ. ಆಯ್ತು, ನೀನ್ ನನಗೆ ಹೇಳಕ್ ಬಿಡ್ಬೇಕಿತ್ತು. ನೀನ್ ನನಗೆ ಹೇಳು ಅಂತ ಹೇಳ್ದೆ, ತಿಂಡಿ ತಿಂದಾದ್ಮೇಲೆ ಹೇಳು ಅಂತ ಹೇಳ್ದೆ. ತಿಂಡಿ ತಿಂದ್ಮೇಲೆ ಏನು ಸ್ಕೂಲಿಂದ ಹಾಲ್ ಬಂದೆ ಹುಯ್ ಅಂತ ಏನು ರಬ್ಬಿಶ್ ಮಾತಾಡ್ತೀಯ ನೋಡಿ ಗೈಸ್, ರಬ್ಬಿಶ್ ಅಂತ. ಏನು ಮಾಡೋಕ್ಕಾಗಲ್ಲ ಗೈಸ್, ಆಗೋದೆಲ್ಲ ಒಳ್ಳೇದಕ್ಕೆ. ಯಾರಿಗೆ ಗೊತ್ತು, ದೊಡ್ಡ ಅಪಘಾತ ಆಗೋಕ್ಕೂ ಮುಂಚೆ ಏನೋ ದೇವರು ಸೂಚನೆ ಕೊಟ್ಟ ಅಂದ್ಬಿಟ್ಟು ತಣ್ಣಗಿರೋದು ಬೆಸ್ಟ್ ಅಲ್ವಾ. ಸಾರು ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ಬಂದು ಚಿಂಟು ಅಜ್ಜಿ ಅವರು ತಗೋತಾರೆ ಹಾಲು ರಾತ್ರಿ ಹೊತ್ತು, ಅದೇ ಹಸು ಹಾಲನ್ನ, ಐ ಮೀನ್ ರಾ ಹಾಲು. ಸೊ ಅದನ್ನು ಈಗ ಕಾಯಿಸಿ ಇಡ್ತಾ ಇದ್ದೀನಿ, ಯಾಕೆಂದರೆ ಅವರು ಚಿಂಟು ಪಪ್ಪಾಗೆ ದಿನ ರಾತ್ರಿ ಹಾಲು ಕೊಡ್ತಾರೆ. ಹಾಗಾಗಿ ಕಾಯಿಸಿಡೋಣ ಅಂದ್ಬಿಟ್ಟು ಕಾಯಿಸಿಡ್ತಾ ಇದ್ದೀನಿ. ಸೊ ಚಿಂಟು ಪಪ್ಪ ಬಂದಿದ್ದಾನೆ, ಅದಕ್ಕೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸಾರು ಸಹ ಆಗೋಗಿದೆ ಆಲ್ರೆಡಿ. ಇನ್ನೇನು ಚಿಂಟು ಪಪ್ಪಾಗೆ ಊಟ ಹಾಕ್ಕೊಡ್ಬೇಕು. ಸೊ ನಾವು ಹೊರಗೋಗಿ ನೋಡಿಲ್ಲ, ಬಟ್ ಬಂದಿದ್ದಾನೆ. ಬನ್ನಿ ಊಟ ತೊಗೊಂಡೋಗೋಣ ಈಗ. ಆ್ಯಕ್ಚುಲಿ ಚಿಂಟು ಪಪ್ಪ ಬಂದಿದ್ದಾನೆ ಅಲ್ಲ, ಸೊ ಊಟ ಕೊಡಬೇಕು. ಹಾಗಾಗಿ ಹಿಂಸೆಪಟ್ಟು ಆ ವಿಸಲ್ನ ಕಷ್ಟಪಟ್ಟು ತೆಗೆದುಬಿಟ್ಟೆ. ಆ್ಯಂಡ್ ಅನ್ನ ಮುಂಚೆನೇ ಹಾರಕ್ಕಿಟ್ಟಿದ್ದೆ, ಬಿಕಾಸ್ ಅವನಿಗೆ ಬಿಸಿ ಬಿಸಿದು ಅಷ್ಟು ಬಿಸಿ ತಿನ್ನಲ್ಲ ಇವ್ರು ಯಾರೂ. ಹಾಗಾಗಿ ಅನ್ನ ಹಾರಕ್ಕಿಟ್ಬಿಟ್ಟಿದ್ದೆ. ಸೊ ಬಿಸಿ ಬಿಸಿ ಸಾರನ್ನ ತೊಗೊಂಡೋದನ್ನ, ಐ ಮೀನ್ ಎಲ್ಲ ಊಟ ತೊಗೊಂಡೋದನ್ನ ಮಾಡಿಟ್ಕೊಂಡು ನೋಡಿದ್ರೆ ಅನ್ನ ಬಾಂಡ್ ಇಲ್ಲ. ಕೆಳಗಡೆ ನೋಡಿದೆ, ಮೇಲ್ಗಡೆ ನೋಡಿದೆ, ಹೊರಗಡೆ ನೋಡಿದೆ, ಎಲ್ಲೂ ಇಲ್ಲ. ನಂಗೆ ಆ್ಯಕ್ಚುಲಿ ಗೊತ್ತೇ ಆಗಿಲ್ಲ. ಆಮೇಲೆ ಚಿಂಟು ಹೇಳ್ದ, ಅಮ್ಮ ಕಾರಿಲ್ಲ, ಸೊ ಪಪ್ಪ ಹೊರಗಡೆ ಹೋಗಿದ್ದಾನೆ ಅಂತ. ಸಿ ಗೈಸ್, ನಾನಿಷ್ಟು ಕಷ್ಟಪಟ್ಟು ಅಡುಗೆ ಮಾಡಿಟ್ಕೊಂಡು ಅವನಿಗೆ ಅಂತ ಅಡುಗೆ ಮಾಡಿದ್ದು. ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿದು ಏನು ಲೆಕ್ಕಕ್ಕಿಲ್ಲ, ಬಿಕಾಸ್ ಅವರಿಗೆ ಸಾರೆಲ್ಲ ಇತ್ತು, ಅನ್ನ ಮಾಡಿಟ್ಟಿದ್ರು ಸಾಕಾಗಿರೋದು. ಆ್ಯಂಡ್ ಮೋರ್ ಓವರ್ ಅವ್ರು ಬಂದು ಮಾಡ್ಕೊತಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಮೇಯ್ನಾಗಿ ಮಾಡಿದ್ದು ಚಿಂಟು ಅವ್ರ ಪಪ್ಪಾಗೆ ಅಂತಾನೆ. ಅವನು ನೋಡಿದ್ರೆ ಊಟ ಮಾಡ್ತಾನೆ. ಆ್ಯಕ್ಚುಲಿ ಹೊರಗಡೆಯಿಂದ ಹೋಗಿ ಊಟ ಮಾಡಿಕೊಂಡು ಸಿಮ್ಮಿಗೆ ಕಬಾಬ್ ತೊಗೊಂಡು ಬಂದ. ಬಟ್ ಅವ್ನು ಊಟ ಮಾಡಿದನೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ ಅಲ್ಲ. ಸುಮ್ಮನೆ ಹಿಂಗೂ ಬರೀ ಸಿಮ್ಮಿ ಕಬಾಬ್ ತೊಗೊಂಡು ಬಂದಿರ್ಬೋದಲ್ಲ. ಸೊ ಊಟ ಮಾಡು ಬಾ ಅಂತ ಕರೆದೆ. ಅವನು ಇಲ್ಲ ಬೇಡ ಅಂತ ತುಂಬ ರಫಾಗಿ ಹೇಳ್ದ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಬಟ್ ಈ ರೀತಿ ನಿಜಕ್ಕೂ ಯಾರ ಲೈಫಲ್ಲೂ ಆಗಬಾರ್ದು. ನನಗೆ ಎಕ್ಸ್ಪೆಕ್ಟೇಷನ್ಸೂ ಇಲ್ಲ, ಬಟ್ ಸ್ಟಿಲ್ ಅವನು ಮನೆಗೆ ಬಂದಾಗ ಊಟಕ್ಕೆ ಬಡಿಸ್ಬೇಕು ಅಂತ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದು ವೇಸ್ಟ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಇವತ್ತು ನನ್ನ ಮಗನೂ ಬೇಜಾರಲ್ಲಿದ್ದ ಅಲ್ಲ, ಅವನು ಊಟ ಬೇಡ ಅಂತಿದ್ದ. ಆದರೂ ಸಹ ಅವನಿಗೊಂದೆರಡು ತುತ್ತು ಊಟ ಮಾಡಿಸ್ದೆ. ಬಟ್ ಆ ಮಗು ಆಮ್ಲೆಟ್ ಸಹ ತಿನ್ನಲಿಲ್ಲ ಗೊತ್ತಾ, ಅಷ್ಟು ಬೇಜಾರು ಮಾಡಿಕೊಂಡ. ಸೊ ಇವನು ನಮ್ಮನ್ನು ಹೋಗೋದನ್ನು ತಡೆದು ಈ ರೀತಿ ಬಿಹೇವ್ ಮಾಡೋದ್ರಿಂದ ಅವನಿಗೆ ಏನು ಸಿಗುತ್ತೆ ನನಗಂತೂ ಗೊತ್ತಿಲ್ಲ. ಈ ಕಡೆ ಮಾತು ಆಡಲ್ಲ, ಈ ಕಡೆ ನಮ್ಮನ್ನು ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ. ಅವನಿಗೆ ಯಾವ್ದು ನೆಮ್ಮದಿ ಅಂತ ಬಾಯಿ ಬಿಟ್ಟು ಹೇಳಿದ್ರೆ ನಾವು ಅದೇ ರೀತಿ ನಡ್ಕೋಬೋದು, ಅದು ಸಹ ಮಾಡಲ್ಲ. ಸೊ ಅವನಿಗೇನಾದರೂ ನೆಮ್ಮದಿ ನಾನು ಹೋಗೋದ್ರಿಂದ ಇರ್ಬೋದಾ, ಹೋಗ್ದೇ ಇರೋದ್ರಿಂದ ಇರ್ಬೋದಾ, ಫುಲ್ ಹೋಗ್ತೀಯ ಲೈಫ್ ಟೈಮಲ್ಲೇ ಹೋಗಿಬಿಡು ಅನ್ನೋದು ಅವನಿಗೆ ನೆಮ್ಮದಿನ ಏನು ಅಂದರೆ ಏನೂ ಗೊತ್ತಾಗಲ್ಲ. ಬಿಕಾಸ್ ಯಾವಾಗಲೂ ಸೈಲೆಂಟಾಗಿದ್ದರೆ ಒಂದು ಮನುಷ್ಯನ ಹೇಗೆ ಪ್ರಿಡಿಕ್ಟ್ ಮಾಡ್ತೀರಾ? ಅವನ ಮನಸ್ಸಲ್ಲಿ ಏನಿದೆ ಅಂತ ಪ್ರಿಡಿಕ್ಟ್ ಮಾಡ್ತೀರಾ? ಗೊತ್ತೇ ಇಲ್ಲ ನನಗೆ.
ಇವತ್ತು ಗುರುವಾರ. ಸೊ ಬೆಳಗ್ಗೆನೇ ಎದ್ದು 3 ಗಂಟೆಗೆ ಎದ್ದು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನಂಗೆ ಆ್ಯಕ್ಚುಲಿ ಊರಿಗೆ ಹೋಗೋಕ್ಕೂ ಮುಂಚೆನೇ ನನಗೆ ಅನ್ನಿಸ್ತಾ ಇತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಹೊಸದಾಗಿ ಎಲ್ಲ ದೀಪಗಳು ಬೆಳಗಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋದಿತ್ತು. ಬಟ್ ಟೈಮ್ ಆಗಿರಲಿಲ್ಲ. ಅಟ್ಲೀಸ್ಟ್ ಆ ದೇವರು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಮೇ ಬಿ ನನ್ನನ್ನು ಉಳಿಸ್ಕೊಂಡ ಅಂತ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ದೇವರಿಗೆ ರೆಡಿ ಮಾಡಿದ್ದೀನಿ, ಮುದ್ದಾಗಿ ರೆಡಿ ಮಾಡಿದ್ದೀನಿ. ಆದರೆ ಹೂವು ತಂದಿಲ್ಲ, ಯಾಕೆಂದರೆ ನಾನು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಅಲ್ಲ, ಹಾಗಾಗಿ ನಾನು ಹೂವು ತಂದಿರಲಿಲ್ಲ. ಸೊ ಹೂವು ಏನು ಮುಡಿಸಿಲ್ಲ. ಹಾಗೆ ಎಲ್ಲ ದೇವ್ರ ಸಾಮಾನು ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಹೊಸದಾಗಿ ಕುಂಕುಮ ಇಟ್ಟು ಕ್ಲೀನಾಗಿ ತುಪ್ಪದ ದೀಪ ಹಚ್ಚಿದ್ದೀನಿ. ಸೊ ಮನಸ್ಸಿಗೆ ಶಾಂತಿ ಇದೆ. ಯಾವುದು ಏನೇ ಆದ್ರೂ ಮೇ ಬಿ ದೇವರಿಗೆ ನನ್ನ ಕೈಯಲ್ಲಿ ಇವತ್ತು ಪೂಜೆ ಮಾಡಿಸ್ಕೊಳ್ಳೋ ಆಸೆ ಇತ್ತು ಅನಿಸುತ್ತೆ. ಹಾಗಾಗಿ ನನಗೆ ನಿನ್ನೆ ಹೋಗೋಕ್ಕೆ ಬಿಟ್ಟಿಲ್ಲ ಅನಿಸುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಇತ್ತು, ನಾನು ದೇವ್ರ ಸಾಮಾನು ಬೆಳಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅನ್ಕೋತಾ ಇದ್ದೆ. ಬಟ್ ಅದು ದೇವರಿಗೆ ಮುಟ್ಟಿದೆ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದಕ್ಕೇ ನೀನೊಂದು ಪೂಜೆ ಮಾಡೇ ಹೋಗಬೇಕು, ಇಲ್ಲೆಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿ ಪೂಜೆ ಮಾಡಿಕೊಂಡು ಹೋಗು ಅಂತಲೇ ತಡೆದಿರ್ಬೋದು ಅಲ್ಲ. ಸೊ ಈ ರೀತಿಯೂ ನನ್ನ ಮನಸ್ಸಲ್ಲಿ ಅನಿಸಿದೆ. ದೇವರಿಗೆ ತುಂಬ ಭಕ್ತಿಯಿಂದ ಪ್ರೇ ಮಾಡಿದೆ. ಆ್ಯಂಡ್ ನಾನು ಪ್ರೇ ಮಾಡಿದ್ದು ಇವತ್ತು ಒಂದೇ, ನಮ್ಮ ಚಿಂಟುಗೆ ಒಳ್ಳೆ ಹೆಂಡತಿ ಸಿಗಬೇಕು, ಅವಳು ಜಿನ್ಯನ್ ಆಗಿರಬೇಕು, ಅವಳ ಲೈಫಲ್ಲೇ ಯಾರನ್ನು ಪ್ರೀತಿ ಮಾಡಿರಬಾರ್ದು, ನನ್ನ ಮಗನೇ ಮೊದಲು ನನ್ನ ಮಗನೇ ಕೊನೆ ಆಗಿರಬೇಕು, ಇಂಥ ಹುಡುಗಿ ನನ್ನ ಮಗನಿಗೆ ಸಿಗಲೇಬೇಕು ಅಂತ ಇವತ್ತು ನಾನು ಪ್ರೇ ಮಾಡಿದ್ದೀನಿ. ಬಿಕಾಸ್ ನನಗಾಗಿರೋ ಥರ ನನ್ನ ಮಗಂಗೆ ಆಗಬಾರ್ದು. ನನ್ನ ಮಗ ಶುಡ್ ನಾಟ್ ಸಫರ್ ಅವನ ಫ್ಯಾಮ್ಲಿ ಲೈಫಲ್ಲಿ. ಸೊ ಇವತ್ತು ನಾನು ಅವನೊಬ್ಬಂಗೆ ಪ್ರೇ ಮಾಡಿರೋದು. ಆ ದೇವರು ಅಸ್ತು ಅಂತಲೂ ಅಂದಿದ್ದಾರೆ. ನೀವು ನೋಡಿರ್ಬೋದು ಎಷ್ಟು ಜೋರಾಗಿ ಆರತಿ ಉರಿತಾ ಇತ್ತು ಗೊತ್ತಾ. ದೇವರಿಗೆ ಮುಟ್ಟಿದೆ ನನ್ನ ಪ್ರೇ. ಸೊ ನನಗೊಂದೇ ಆಸೆ ಇರೋದು, ಅಟ್ಲೀಸ್ಟ್ ನನ್ನ ಮಗನ ಲೈಫಲ್ಲಿ ಕಂಪ್ಲೀಟಾಗಿ ಲವ್ ಇರಬೇಕು ಅಷ್ಟೇ. ಬಸ್ ಹತ್ತಬೇಕಾಗಿರೋರು ಮನೇಲೇ ಉಳ್ಕೊಂಡಿದ್ದಾರೆ, ಮನೇಲಿ ಅಡುಗೆ ಮಾಡಿದ್ದಾರೆ ಅಂತ ಖುಷಿ ಪಡ್ಕೊಂಡು, ಅಥವಾ ಅಡುಗೆ ಮಾಡಿದಾರೋ ಇಲ್ಲೋ ವಿಚಾರಿಸೋಣ, ಮಾಡಿಲ್ಲ ಅಂದರೆ ಹೊರಗೆ ಕರ್ಕೊಂಡೋಗೋಣ ಅಂತ ಕೇಳೋ ಸೌಜನ್ಯನೂ ಸಹ ಇಲ್ಲ. ಅವನು ಹಾಗೆ ಹೊರಟೋಗ್ಬಿಟ್ಟಿದ್ದಾನೆ. ಅವನ ಹೊಟ್ಟೆ ಮಾತ್ರ ತುಂಬಿಸ್ಕೊಂಡು ಸಿಮ್ಮಿಗೆ ಕಬಾಬ್ ತಗೊಂಡು ಬಂದ. ಇಲ್ಲಿ ನಾವೇನು ಮಾಡಿದ್ದೀವಿ ಬಿಟ್ಟಿದ್ದೀವಿ ಕೇಳೋಣ ಮಾಡೋಣ ಎಂತ ಇಲ್ಲ. ನಾನು ಅವನನ್ನು ಊಟ ಮಾಡ್ತೀಯಾ, ಊಟ ಮಾಡಬೇಕಾ, ಅಡುಗೆ ಮಾಡಬೇಕಾ ಅಂತ ಕೇಳಿಲ್ಲ. ಅವನು ಬರ್ತಾನೆ ಊಟಕ್ಕೆ ಅಂದ್ಬಿಟ್ಟು ಊಟನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ನನ್ನಂಥವ್ರಿಗೆ ಇವನು ಈ ರೀತಿ ಮಾಡಿದ್ರೆ ಇವನಿಗೆ ಇನ್ನೆಂಥವ್ರು ಸಿಗ್ಬೋದು? ನನಗಿಂತ ಒಳ್ಳೆಯವ್ರು ಸಿಗ್ತಾರ ಇವನಿಗೆ? ನಾನು ಒಳ್ಳೆಯವಳಂತ ನಾನು ಹೇಳ್ಕೊತಾ ಇಲ್ಲ, ಆದರೆ ನಾನಂತೂ ಕೆಟ್ಟದಂತೂ ಮಾಡ್ತಾ ಇಲ್ಲ. ಸೊ ಇವನಿಗೆ ಏನು ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಇಂಥವ್ರ ಮಧ್ಯ ಇರಬಾರ್ದು ಅಂತ ಎಷ್ಟೋ ಸಲ ಅನ್ಕೋತೀನಿ. ಆದರೆ ನನ್ನ ಮಗನ ಮುಖ ನೋಡಿಕೊಂಡು ಹೀಗೆ ಕಾಲ ತಳ್ತಾ ಇದ್ದೀನಿ, ದಿನಗಳು ತಳ್ತಾ ಇದ್ದೀನಿ, ವರ್ಷಗಳು ತಳ್ತಾ ಇದ್ದೀನಿ. ತಳ್ತಾ 15 ವರ್ಷ ಆಗೋಯ್ತು. ಈಗ ಎಂತ ಮಾಡೋದು ಏನೂ ತಲೆಯಲ್ಲಿಲ್ಲ, ಇಂಥದ್ದೇ ಮಾಡಬೇಕು ಅಂತಲೂ ಇಲ್ಲ. ಆದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಏನಾದರೂ ಒಂದು ಮಾಡಬೇಕು, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತಲೂ. ಬಟ್ ಯಾಕೆ ಏನು ಯಾಕೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿಲ್ವ? ಇದೆಲ್ಲ ರೀಸನ್ನು, ಇದಲ್ಲವೇ ಅಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದಿದ್ದೆ ನಾನು ತುಂಬ ಪೆಟ್ಟು ತಿಂದ ಮೇಲೆ. ಸೊ ಪೆಟ್ಟು ಕೊಡುವಾಗ ಆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೂ ಮುಂಚಿನ ಲೈಫಲ್ಲಿ ಏನೇನಾಯಿತು ಅನ್ನೋದೇ ಕ್ವೆಶ್ಚನ್ನು. ಸೊ ಇವನಿಗೆ ನನ್ನನ್ನು ಮದುವೆ ಆದಮೇಲೆ ಇವನಿಗೆ ಬೇರೆಯವ್ರು ಯಾಕೆ ಬೇಕು, ನಾನು ಯಾಕೆ ಬೇಡ ಅನ್ನೋದನ್ನು ಅವನ ಮನಸ್ಸಿಗೆ ಅವನೇ ಕೇಳಿಕೊಂಡು ಅವನು ಆನ್ಸರ್ ಮಾಡೋ ತನಕನೂ ಕಾಯ್ತೀನಿ. ಅದಕ್ಕೂ ಒಂದು ಲಿಮಿಟ್ ಇದೆ, ಜಸ್ಟ್ ಇನ್ 18 months. ಅದಾದಮೇಲೆ ಖಂಡಿತವಾಗ್ಲೂ ನಾನು ಇಲ್ಲಿರಲ್ಲ. ಐ ಆಮ್ ಶ್ಯೂರ್, ಡ್ಯಾಮ್ ಶ್ಯೂರ್. ಹೊರಗಾಕ್ಬೇಡ, ತೇವ ಆಗುತ್ತೆ ತಾಳು.
ಸೇವ್ ಆಗುತ್ತೆ. ಗೈಸ್ ಮಳೆ ಬರ್ತಾ ಇದೆ, ನಿಂತೋಗುತ್ತೆ ಆದ್ರೆ ನಾನು ಹಾಕೋತೀನಿ ಬಿಡು. ನಿಂತು. ಚಿಂಟು ಪಪ್ಪ ಎಲ್ಲೋಗ್ಬೇಕಾದ್ರೂ ನನಗೆ ಹೇಳಲ್ಲ. ಅದೇ ಹಠಕ್ಕೆ ನಾನು ಬಿದ್ದು ನಾನು ಈಗ ಎಲ್ಲೂ ಹೋಗಬೇಕಾದ್ರೂ ಹೇಳಲ್ಲ. ಬಟ್ ಚಿಂಟುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಂಟು ಇಬ್ಬರು ರೆಸ್ಪಾನ್ಸಿಬಿಲಿಟಿ. ಸೊ ಚಿಂಟುಗೆ ಹೇಳು ಬೆಳಗ್ಗೆ ಅಂತ ಹೇಳಿದೆ. ಬಟ್ ಅವನು ಬೆಳಗ್ಗೆನೇ ಹೇಳೋಕ್ಕಾಗಿಲ್ಲ. ಸೊ ತಿಂಡಿ ತಿನ್ನುವಾಗ ಹೇಳ್ತೀನಿ ಅಂದ. ಇಲ್ಲ ಪುಟ, ತಿಂಡಿ ತಿಂದಾದ್ಮೇಲೆ ಹೇಳು. ಬಿಕಾಸ್ ನನಗೊಂದು ಲೈಕ್ ಫ್ಯೂ ಸೆಂಟಿಮೆಂಟ್ಸು ಅಥವಾ ಫ್ಯೂ ಎಥಿಕ್ಸ್ ಕೈಂಡ್ ಆಫ್ ಇದೆ. ಯಾರಾದ್ರು ತಿಂಡಿ ಊಟ ಮಾಡುವಾಗ ಮಾತಾಡಬಾರ್ದು, ಏನು ಅನ್ವಾಂಟೆಡ್ ಥಿಂಗ್ಸ್ನ ಅವ್ರ ತಲೆಗೆ ಹಾಕಬಾರ್ದು. ಅವ್ರು ಕಂಪ್ಲೀಟ್ ತಿಂದಾದ್ಮೇಲೆ ಏನಾದರೂ ಇದ್ದರೆ ಹೇಳಿ ಬಗೆಹರಿಸ್ಕೋಬೇಕು ಅಂತ. ಸೊ ತಿಂಡಿ ತಿಂದಾದ್ಮೇಲೆ ಹೇಳು ಅಂದೆ. ಬಟ್ ನಾನು ನಿಮಗೆ ಹೇಳಿರೋ ಪ್ರಕಾರ ಅವನು ತಿಂಡಿ ತಿನ್ನೋ ಟೈಮಿಗೆ ಸ್ನಾನಕ್ಕೆ ಹೋದ. ಆಮೇಲೆ ಆ್ಯಕ್ಚುಲಿ ಚಿಂಟುಗೆ ಟೈಮ್ ಆಗಿತ್ತು, ಅವನು ಹೊರಟುಬಿಟ್ಟ. ಸೊ ಚಿಂಟು ಊರಿಗೆ ಹೋಗೋ ವಿಷಯನ ಹೇಳಲಿಲ್ಲ. ಸೊ ಅದಕ್ಕೇ ಮೇ ಬಿ ಅವನಿಗೂ ಬೇಜಾರಾಗಿರ್ಬೋದು ಮಗ ಹೇಳಿಲ್ಲ ಅಂತ. ಬಟ್ ನನ್ನ ಮಗ ಹೇಳಬಾರ್ದು ಅಂತ ಏನಿಲ್ಲ, ಅವನಿಗೆ ಅದು ಕಾಲ ಮ್ಯಾಚ್ ಆಗಲಿಲ್ಲ. ಬಟ್ ಇದೆಲ್ಲ ಸತ್ಯನ ತಿಳ್ಕೊಳ್ಳೋರು ಯಾರು? ಕೇಳಿದ್ರೆ ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಬಟ್ ಅದಾದಮೇಲೆ ಅವನು ನಮ್ಮ ಚಿಂಟು ಕಾಲ್ ಮಾಡಿದ್ರು ಸಹ ಪಿಕ್ ಮಾಡೋ ಸೌಜನ್ಯ ತೋರಿಸ್ಲಿಲ್ಲ. ಯಾರೂ ಬೇಡ, ಮಗ ಕಾಲ್ ಮಾಡ್ತಾ ಇದ್ದಾನೆ, ಚಿಕ್ಕ ಹುಡುಗ, ಅದಕ್ಕೇನು ಗೊತ್ತಾಗುತ್ತೆ? ಅಮ್ಮನ ಮಾತು ಕೇಳುತ್ತೋ ಅಪ್ಪನ ಮಾತು ಕೇಳುತ್ತೋ ಅಂತ ಅಂದ್ಕೊಂಡಾದರೂ ಅವ್ನು ಕಾಲ್ ರಿಸೀವ್ ಮಾಡ್ಬೋದಿತ್ತು ಅನ್ನೋದು ನನ್ನ ಮನಸ್ಸಲ್ಲಿರೋದು. ಬಟ್ ಅವನು ಅವನ ಮಗನ ಕಾಲ್ ಸಹ ನಿರ್ಲಕ್ಷ್ಯ ಮಾಡಿಬಿಟ್ಟ. ಅವನಿಗೆ ಬೇಕಾದಾಗ ಅವನು ಮಾತಾಡಿಸ್ಕೊಂಡು ಬರ್ತಾನೆ, ಆವಾಗ ನಾವು ಮಾತಾಡಬೇಕು. ಅದೇ ನಮಗೆ ಬೇಕಾದಾಗ ಅವನು ಸಿಗಲ್ಲ. ಯಾವತ್ತೇ ಆದರೂ ಅಷ್ಟೇ, ಈಗ ಅಂತ ಅಲ್ಲ, ಮುಂಚೆಯಿಂದನೂ ಹಾಗೇ. ಸೊ ಇದು ನನಗಿಷ್ಟ ಆಗಲ್ಲ. ಯಾಕೆ ನಾವೇನು ಬಿಟ್ಟು ಬಿದ್ದಿರ್ತೀವ ಅಥವಾ ನಮಗೇನು ಕೆಲಸ ಇಲ್ದೇ ಇಲ್ಲಿದ್ದೀವ? ಯಾಕೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ? ಏನು ಹೆಂಗಸರು ಅಂದರೆ ಕಾಟಾಚಾರಕ್ಕೆ, ಕೆಲಸ ಚಾಕರಿ ಮಾಡ್ಕೊಂಡಿರೋಕ್ಕೆ ಅಂತ ಅಂದ್ಕೊಂಡಿದ್ದಾರ? ಸೊ ಇವ್ರ ಮನಸ್ಸಲ್ಲಿ ಏನಿರುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಚಿಂಟು ಫೋನ್ ಮಾಡಿ ಹೇಳಬೇಕು ಅಂದ್ರೂ ಅವ್ನು ಫೋನ್ ಎತ್ತುತ್ತಾ ಇಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ. ನಾವಿವತ್ತು ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಗೈಸ್ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಇವತ್ತೂ ಬಟ್ಟೆ ಜಾಸ್ತಿ ಇದೆ. ನೆನ್ನೆ 2 ಜೊತೆ ಬಿಚ್ಚಾಕಿದ್ದೀನಲ್ಲ, ಬೇಗ ವಾಶ್ ಮಾಡಿ. ನಾನು ಅಂದ್ಕೊಂಡಿದ್ದೆ ಮೋಸ್ಟ್ ಪ್ರಾಬಬ್ಲಿ ನೆನ್ನೆ ರಾತ್ರಿ ಊಟ ಮಾಡಿಲ್ಲಲ್ಲ, ಸೊ ಇವತ್ತು ಬೆಳಗ್ಗೆ ತಿಂಡಿನೂ ಸಹ ಮಾಡಲ್ಲೇನೋ ಅಂದ್ಕೊಂಡೆ. ಬಟ್ ತಿಂಡಿ ಮಾಡ್ದ. ಹಾಗಿದ್ರೆ ಊಟನ ಮಾಡ್ದೇ ಇರೋದಕ್ಕೆ ರೀಸನ್ ಏನು ಗೊತ್ತಾಗಬೇಕು ಅಲ್ಲ? ಈ ಹೈ ಡ್ರಾಮಾಸ್ ಎಲ್ಲ ಯಾವಾಗ ಎಂಡ್ ಆಗುತ್ತೆ, ಇದಕ್ಕೆಲ್ಲ ಯಾವಾಗ ಕೊನೆಗೆ ಪರ್ದೆ ಬೀಳುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಗೈಸ್ ಬಟ್ಟೆ ನೆನೆ ಹಾಕಾಯಿತು, ಬನ್ನಿ ಈಗ ಸ್ವಲ್ಪ ಎಡಿಟಿಂಗ್ ಮಾಡೋಣ. ಚಿಂಟು ಅವ್ರ ಪಪ್ಪ ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಸೊ ಮತ್ತೆ ಬರ್ತಾನೆ. ಬಂದಾಗ ನಾವು ಬಟ್ಟೆ ಒಕ್ಕೊಳ್ಳೋಣ. ಇವಾಗ ಹೋಗಿ ಎಡಿಟಿಂಗ್ ಮಾಡೋಣ. ಗೈಸ್ ಬಟ್ಟೆ ಒಗೆಯೋಣ ಅಂತ ಬಂದೆ, ಬೇಗ ಹೋಗಿದ್ಬಿಟ್ಟು ಹೋಗೋಣ. ಎಡಿಟಿಂಗ್ ಮಾಡಿಲ್ಲ. ಚಿಂಟು ಅವ್ರ ಪಪ್ಪ ಹಿಂಗೆ ಹೋಗ್ತಾನೆ ಹಿಂಗೆ ಬರ್ತಾನೆ, ಹಿಂಗೆ ಹೋಗ್ತಾನೆ ಹಿಂಗೆ ಬರ್ತಾನೆ. ಸೊ ಎಡಿಟಿಂಗ್ ಅಲ್ಲೇ ಬಿಟ್ಬಿಟ್ಟು ಇವಾಗ ಬಟ್ಟೆ ಒಗೆಯೋಣ ಅಂತ ಬಂದಿದ್ದೀನಿ. ಗೈಸ್ ಬಟ್ಟೆ ಒಗ್ದಾಯ್ತು ನೋಡಿ, ಅಷ್ಟು ಬಟ್ಟೆ ಅಷ್ಟು ಒಗ್ದು ಇಲ್ಲಿ ಸ್ವಲ್ಪ ಒಗ್ದಿದ್ದೀನಿ. ಸುಸ್ತಾಯಿತು. ಆದರೆ ಚಿಂಟು ಬಂದಮೇಲೆ ಸ್ವಲ್ಪ ಇರುತ್ತಲ್ಲ ಅದನ್ನು ಹೋಗಿರ್ತೀನಿ, ಇಲ್ಲಾಂದರೆ ಹಾಗೆ ಇಟ್ಬಿಡ್ತೀನಿ ಅಷ್ಟೆ. ಇವಾಗ ಬನ್ನಿ ಬೇರೆ ಕೆಲಸ ಮಾಡೋಣ. ಗೈಸ್ ಚಿಂಟುಗೆ ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಬೇಳೆ ಸಾರು ಅನ್ನ, ಬನ್ನಿ ಹೋಗೋಣ. ಬ್ಯಾಂಕಿಂದ ಇವತ್ತು ಬ್ಯಾಂಗಲ್ಸ್ ತೊಗೊಂಡು ಬಂದೆ. ಆ್ಯಕ್ಚುಲಿ ನಿನ್ನೆ ಹೋಗಿದ್ರೆ ನಾನು ತಗೋತಾ ಇರಲಿಲ್ಲ. ಸೊ ಇದು ಒಂದು ಕಾರಣ ಇರ್ಬೋದು ನೋಡಿ. ಬ್ಯಾಂಕಲ್ಲಿ ಬ್ಯಾಂಗಲ್ಸ್ ತೊಗೊಂಡು ಬಂದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ.
ಆ್ಯಕ್ಚುಲಿ ಈ ಜ್ಯುವೆಲ್ಸು ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಬ್ಯಾಂಗಲ್ಸ್ ಅಲ್ಲ, ಇದ್ರ ಡಬಲ್ ತ್ರಿಬಲ್ ಅಷ್ಟು ಬ್ಯಾಂಗಲ್ಸ್ ಇದೆ ನನ್ನ ಹತ್ರ. ಬಟ್ ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಬ್ಯಾಂಗಲ್ಸು. ಇದನ್ನೇ ನೋಡಿ ಖುಷಿ ಪಡಿ ಆಯಿತಾ. ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಬೇಕು ಅಂತ ಹೆಂಗೆ ಆಸೆ ಇತ್ತಲ್ಲ, ಅದೇ ರೀತಿ ಒಡವೆ ಸಹ ತೊಗೊಂಡು ಹೋಗಬೇಕು ಅಂತ ಆಸೆ ಇತ್ತು. ಬಟ್ ಟೈಮೇ ಮ್ಯಾಚ್ ಆಗಲಿಲ್ಲ ಗೈಸ್, ಟೈಮೇ ಸಿಗಲಿಲ್ಲ. ನಂಗೆ ಊರಿಗೋಗೋ ಟೈಮಲ್ಲಿ ನಿಜಕ್ಕೂ ಅಷ್ಟು ಕೆಲಸ ಇರುತ್ತೆ, ಮುಂಚೆ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಆಮೇಲೆ ಮಾಡೋಕ್ಕೂ ಟೈಮ್ ಇರಲ್ಲ ಅನ್ನೋ ರೀತಿ ನಾನು ಮಾಡ್ಕೊಂಡು ಬಿಡ್ತೀನಿ. ಸೊ ಹಾಗಾಗಿ ಮೇ ಬಿ ಈ ರೀಸನ್ಗೂ ದೇವರು ನನ್ನನ್ನು ತಡೆ ಹಿಡ್ದಿರ್ಬೋದು ಅಲ್ಲ. ಚಿಂಟು ಸ್ಕೂಲಿಂದ ಇವಾಗ ಬಂದೆ. ಇವಾಗ ಒಂದೆರಡು ಬಟ್ಟೆ ಇದೆ, ಸೊ ಅದನ್ನು ವಾಶ್ ಮಾಡಿಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಬರ್ತೀನಿ. ಇಲ್ಲೇ ಇರಿ ಗೈಸ್. ಆಯಿತು, ಒಂದು ಚಿಂಟುದು ಮತ್ತು ಚಿಂಟು ಪಪ್ಪದು ಆಲ್ಟರಿಗೆ ಕೊಟ್ಟಿದ್ದೆ, ಸೊ ಅದು ರಿಪೇರಿ ಮಾಡಿಸ್ಕೊಂಡು ಬಂದೆ. ಇವಾಗ ಅದನ್ನು ವಾಶ್ ಮಾಡಿ ಒಣ ಹಾಕಿದೆ. ಸೊ ಇವತ್ತಿಗೆ ಬಟ್ಟೆ ವಾಶ್ ಕೆಲಸ ಮುಗೀತು, ಮತ್ತೆ ಬರಲ್ಲ. ಮತ್ತಿನ್ನೇನಿದ್ರು ಚಿಂಟು ಬಿಚ್ಚಾಕಿದ್ದನ್ನೆಲ್ಲ ಹಾಗೆ ಇಟ್ಬಿಟ್ಟು ಇದೊಂದು ಬಟ್ಟೆ ಹಾಗೆ ಇಟ್ಬಿಟ್ಟು ಹೋಗ್ತೀನಿ ಅಷ್ಟೆ. ಮತ್ತೆ ಹಿಂದ್ಗಡೆಗೆ ಬಂದ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಮತ್ತು ಬಸ್ಸು ಹೊರಡೋ ಟೈಮಿಗೆ ನಾವು ಗಿಲಾಪಿಯ ಅಂತ ನಾನು ನಮ್ಮ ಚಿಂಟು ಜಗಳ ಆಡ್ತಾ ಇರ್ತೀವಿ. ಸೊ ಹಾಗಾಗಿ ಸಾಕು ಇವತ್ತಿಗೆ ಬಟ್ಟೆ ಒಗೆಯೋದು. ಬನ್ನಿ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಐಬ್ರೋಸ್ ಮಾಡಿಸಿ ಆಲೇ 3-4 ತಿಂಗಳಾಗಿರ್ಬೋದು ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಸ್ಯಾರಿ ಗೀರಿ ಉಡ್ತೀನಿ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಉಟ್ಟರೆ ಚೆಂದ ಕಾಣಬೇಕಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಬಂದಿದ್ದೆ 12 o'clock, ಬಟ್ ಅವರು ಅವೈಲಬಲ್ ಇರಲಿಲ್ಲ, ಹಾಗಾಗಿ ವಾಪಸ್ ಹೋಗಿದ್ದೆ. ಸೊ ಈಗ ಮತ್ತೆ ಬಂದಿದ್ದೀನಿ. ಈಗ 3:30, ಚಿಂಟು ಸ್ಕೂಲ್ ಬಿಡೋ ಟೈಮ್ ಅಲ್ಲ, ಕರ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಬಂದಿದ್ದೀನಿ. ಸೊ ಫೈನಲಿ ಸಿಕ್ಕಿದ್ರು, ಬಟ್ ಲೇಟ್ ಆಯಿತು. ಅದಕ್ಕೆ ಚಿಂಟುನ ನಮ್ಮ ಹರ್ಷಿತಿಗೆ ಪಿಕ್ ಮಾಡು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಂದಿದ್ದೆ. ಸೊ ಇವಾಗ ಆಫೀಸ್ ಹತ್ರ ಹೋಗಿ ಚಿಂಟುನ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಗೈಸ್, ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಆಯಿತು ಗೈಸ್, ಕಾಫಿ ಮಾಡ್ಕೋತಾ ಇದ್ದೀನಿ ನೋಡಿ. ಕಾಫಿ ರೆಡಿ ಆಯಿತು. ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ರೆ ನನ್ನ ಕೆಲಸ ಮುಗೀತು ಗೈಸ್. ಆಟೋ ಹೊತ್ಕೊಂಡು ಬಸ್ ಹೊತ್ಕೊಂಡು ಹೋಗೋದೆ. ನೆನ್ನೆ ನಮ್ಮ ಚಿಂಟು ಕಾಲ್ ಮಾಡಿದಾಗ ಚಿಂಟು ಪಪ್ಪ ಆಫೀಸಲ್ಲೇ ಇದ್ನಂತೆ. ಸೊ ಅವನು ಪಿಕ್ ಮಾಡಿದ್ದಾನೆ. ಅವನು ಪಿಕ್ ಮಾಡಿಲ್ಲ, ಆ್ಯಕ್ಚುಲಿ ನಮ್ಮ ಹರ್ಷಿತೆ ಪಿಕ್ ಮಾಡಿದ್ದಾನೆ. ಚಿಂಟು ಅಂತ ಗೊತ್ತಾದ್ಮೇಲೆ ಚಿಂಟು ಪಪ್ಪ ಕಾಲ್ ಇಸ್ಕೊಂಡಿದ್ದಾನೆ ಸಡನ್ನಾಗಿ. ಆವಾಗ ಚಿಂಟುಗೆ ಅವ್ರ ಪಪ್ಪ, ಏನು ಇಷ್ಟು ಬೇಗ ಯಾಕೆ ಹೋಗಬೇಕು ಹಾಗೆ ಹೀಗೆ ಅಂತ ಬೈದಿದ್ದಾನೆ. ನಿಮಗೇನು ಹೇಳೋರು ಕೇಳೋರಿಲ್ಲ ಮತ್ತು ನಿಮ್ಮ ಅಜ್ಜಿ ನೋಡಿದ್ರೆ ಅಲ್ಲಿ ಹಾಸ್ಪಿಟಲ್ ಹೋಗಿದ್ದಾರೆ, ನೀವು ಈಗ ಊರಿಗೆ ಹೋಗ್ಬೇಕಾ ಅಂತ ಏನೋ ಅಂದಿದ್ದಾನೆ. ಸೊ ಹಾಗಾಗಿ ನಮ್ಮ ಚಿಂಟು ಪಾಪ ಫುಲ್ ಬೇಜಾರು ಮಾಡ್ಕೊಂಡಿದ್ದ, ಭಯ ಪಡ್ಕೊಂಡಿದ್ದ. ಅದಕ್ಕೇ ಅಮ್ಮ ಹೋಗಬೇಕಾ ಅಂತಿದ್ದ. ಅದಕ್ಕೆ ನೆನ್ನೆ ಕ್ಯಾನ್ಸಲ್ ಮಾಡಿದ್ದು ಗೈಸ್, ಮತ್ತಿನ್ನೇನೂ ಅಲ್ಲ. ಸೊ ಹೇಳೋಕ್ಕಾಗಲ್ಲ, ಕಾಲ ಕೂಡ ಬರಬೇಕು ಅಂತಾರಲ್ಲ ನೋಡಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ತುದಿಗಾಲಲ್ಲಿ ನಿಂತಿದ್ರು ಸಹ ನನಗೆ ಹೋಗೋಕ್ಕಾಗಲಿಲ್ಲ. ಹಾಗಂತ ಬೇಜಾರಿಲ್ಲ, ಬಟ್ ಹೇಳೋ ರೀತಿ ಚೇಂಜ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಹೇಳೋ ರೀತಿ ಸರಿ ಹೋಗಲಿಲ್ಲ ಅಷ್ಟೇ. ಬಟ್ ಇಟ್ಸ್ ಓಕೆ. ನನ್ನ ಮಗನಿಗೆ ಈಗ ಸಮಾಧಾನ ಮಾಡಿದ್ದೀನಿ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ತುಂಬ ಆಯಿತು ಅಮ್ಮಮ್ಮ ಮನೆಗೆ ಬಂದು. ಆಲ್ರೆಡಿ 2 ಸಲ ಸ್ಕಿಪ್ ಮಾಡಿದ್ದೆ ಅವನನ್ನು. ಬಿಕಾಸ್ ಹಿಂಗೆ ಚಿಂಟೋರ್ ಪಪ್ಪನ ಕೇಳಬೇಕು, ಸ್ಕೂಲ್ ಮಿಸ್ ಆಗುತ್ತೆ ಅಂತ ಎಲ್ಲ ನೋಡಿದ್ರೆ ಈ ಸಲ ಹಿಂಗಾಯಿತು. ಈ ಸಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಬಿ ಕಾಫಿ ಕುಡಿದು ಸ್ನಾನ ಮಾಡ್ಕೊಳ್ಳೋಣ. ಕಾಫಿ ಚೆನ್ನಾಗಿದೆ. ಕಾಫಿ ಪುಡಿ ಸ್ವಲ್ಪನೇ ಇದ್ದಿದ್ದು, ಅದಕ್ಕೇ ಸ್ವಲ್ಪನೇ ಮಾಡಿಕೊಂಡೆ. ಚಿಂಟುಗೂ ಸಹ ಸ್ನ್ಯಾಕ್ಸ್ ಮಾಡಿ ಕೊಟ್ಟು ಬಂದಿದ್ದೀನಿ, ಅವನು ತಿಂತಾ ಇದ್ದಾನೆ. ನಾನು ಕಾಫಿ ಕುಡ್ಕೊಂಡು ಬರ್ತೀನಿ ಪುಟ್ಟ ಅಂದ್ಬಿಟ್ಟು ಕೆಳಗೆ ಬಂದೆ. ಗೈಸ್ ಫೈನಲಿ ನೋಡಿ, ಇವತ್ತು ರೆಡಿ ಆಗಿದ್ದೀನಿ, ಈಗ ಹೊರಟಿದ್ದೀನಿ. ಇವತ್ತು ಅಟ್ ಎನಿ ಕಾಸ್ಟ್ ಸ್ಟಾಪ್ ಆಗಲ್ಲ. ಮೀ ಆ್ಯಂಡ್ ಸನ್ ಆರ್ ಗೋಯಿಂಗ್. ನೋಡಿ ನಮ್ಮ ಚಿಂಟು ರೆಡಿ ಆಗಿದ್ದಾನೆ, ಲಗೇಜು ಸಹ ರೆಡಿ ಆಗಿದೆ. ಹೊಸ ಪ್ಯಾಂಟ್ ತೊಗೊಂಡಿದ್ದೀನಲ್ಲ ಗೈಸ್, ಅದು ಹಾಕ್ಕೊಂಡಿದ್ದೀನಿ, ಜಾಕಿದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಕಾಮನ್ ಗೈಸ್.
ಯಾರು ಏನೇ ಅಂದರು ಯಾರು ಏನೇ ಮಾಡಿದ್ರು ನಮಗೆ ಅಂತಲೂ ನಾವು ಬದುಕಬೇಕು ಅಲ್ಲ. ಸೊ ಬದುಕೋಣ, ತಪ್ಪೇನಿದೆ. ಗೈಸ್ ಹೊರಟೆ. ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದೀನಿ. ನಿನ್ನೆ ಹೆಂಗೆ ಕಾಣ್ತಾ ಇದೆ ಗೊತ್ತಾ? ನಿನ್ನೆ ಫುಲ್ ಟಯರ್ಡ್ನೆಸ್ ಇತ್ತು. ಬನ್ನಿ ಹೋಗೋಣ. ಬರೋದಿಲ್ಲ ಅಂತ ಹಂಗಂದೆ ಇದು ಯಾಕೆ? ಚಿಂಟು ಅವ್ರ ಅಜ್ಜಿ ನೆನ್ನೆನೇ ಕೇಳಿದ್ರು ಪಾಪ, ನಾನು ಊಟಕ್ಕೆ ಬರ್ತೀರಾ ಅಂತ ಫೋನ್ ಮಾಡಿದ್ದೆ ಅನ್ನಲ್ಲ, ಆಗಲೇ ಕೇಳಿದ್ರು ಯಾಕೆ ಹೋಗಲಿಲ್ಲ ಅಂತ. ಹೇಳಿದೆ ನಿಮ್ಮ ಮಗ ಹಿಂಗಂದ ಅಂತ ಅಷ್ಟೇ. ಅವ್ರಿನ್ನೇನು ಹೇಳ್ತಾರೆ, ಏನೂ ಹೇಳೋಕ್ಕಾಗಲ್ಲ. ಸೊ ಇವತ್ತೂ ಹೇಳಿದರು ಬೆಳಗ್ಗೆ, ಇವತ್ತು ಲೇಟಾಗಿ ಹೋಗಬೇಡಿ KSRTC ಬಸ್ಸಿಗೆ, ಬೇಗ ಬಸ್ ಇದೆ ಅಲ್ಲ ಅದಕ್ಕೆ ಹೋಗಿಬಿಡಿ ಅಂತ ಹೇಳಿದರು. ಬಿಕಾಸ್ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ, ಯಾಕೆ ಇಷ್ಟು ಬೇಗ ಹೋಗ್ತೀರಾ ಒಂದಿನ ಮುಂಚೆನೇ ಅಂತ ಕೇಳಿದಾಗ, ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕು ಅಂತ ಇದ್ದೀವಿ, ಅದಕ್ಕೋಸ್ಕರ ಈ ಸಲ ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದೆ. ಅವ್ರಿಗೆ ಅದು ನೆನಪಿರ್ಬೋದು ಅನಿಸುತ್ತೆ. ಅದಕ್ಕೇ ನೀವು ಬೇಗನೆ ಹೊರಟ್ಬಿಡಿ, ಈ ಸಲ ಲೇಟ್ ಮಾಡಬೇಡಿ ಅಂತ ಹೇಳಿದರು. ಇನ್ನೊಂದು ರೀಸನ್ ಏನು ಅಂದರೆ, ಇಷ್ಟು ವರ್ಷ ಗಂಡ ನಾನು ಹೋದರೆ ಅವನಿಗೆ ಹೆಂಗೆ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಇವಾಗ ಗೊತ್ತಾಗೋಗಿದೆ, ನಾನು ಇಲ್ಲ ಅಂದರೂ ಅವ್ನು ಚೆಂದ ಇರ್ತಾನೆ ಅಂತ. ಅದಕ್ಕೇ ಅಟ್ಲೀಸ್ಟ್ ಅಲ್ಲಿ ಹೋದರೆ ಅಮ್ಮ ಮನೇಲಿ ಅಮ್ಮ ಖುಷಿ ಪಡ್ತಾರೆ, ಅಮ್ಮಂಗೆ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ದೇವ್ರನ್ನ ಬೇಗ ಕೂರಿಸಿ ಪೂಜೆ ಮಾಡಿದ್ರೆ ನನಗೆ ಖುಷಿಗೆ ಸಿಗುತ್ತೆ. ಅದಕ್ಕೇ ನಾನು ಬೇಗ ಹೊರಟಿದ್ದೆ. ಇದು ಸಹ ರೀಸನ್ನು. ಇನ್ನು ಮುಂದೆ ನಮ್ಮ ಆಫೀಸಲ್ಲಿರೋ ಹರ್ಷಿತ್ಗೆ ಕರಿಬಾರ್ದು ನಾನು ಹೋಗುವಾಗ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಹರ್ಷಿತ್ನ ಯಾಕೆ ಕರೀತಾ ಇದ್ದೆ ಗೊತ್ತಾ? 150 ರೂಪಾಯಿ ಆಟೋ ಚಾರ್ಜ್ ಉಳಿಸೋಕ್ಕೆ. ಬಟ್ ಇನ್ನು ಮುಂದೆ ಆಟೋ ಚಾರ್ಜ್ ಕೊಟ್ಟರೂ ಪರವಾಗಿಲ್ಲ, ಯಾರ ಸಹಾಯನೂ ತಗೊಳ್ಳೋದು ಬೇಡ. ನಾವು ಅವನ್ನ ಸಹಾಯ ಕೇಳಿದ್ದಕ್ಕೆ ತಾನೇ ಅಲ್ಲಿ ಅವರಪ್ಪ ಹಂಗೆ ಅಂದಿದ್ದು ಅಥವಾ ಚಿಂಟುಗೆ ಬೈದಿದ್ದು. ಸೊ ಇನ್ನು ಮುಂದೆ ಅದು ಯಾವುದು ಬೇಡ, ನನ್ನದೇ ದುಡ್ಡು ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟು ನನ್ನ ಮಗನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಯಾರ ಜೊತೆನೂ ಹೋಗೋದಿಲ್ಲ, ಆಟೋದಲ್ಲೇ ಹೋಗ್ತೀನಿ, ಆಟೋದಲ್ಲೇ ಬರ್ತೀನಿ. ಸೊ ಇದೊಂದು ಪಾಠ ಕಲ್ತಿದ್ದೀನಿ ಈ ಸಲ. ನನ್ನ ಕೈಲಿ ಆದಷ್ಟು ನಾನು ದುಡ್ಡು ಉಳಿಸ್ತೀನಿ ಗೈಸ್. ಬಿಕಾಸ್ ನನ್ನ ಮಗಂದು ಕೆಲವೊಂದು ಡ್ರೀಮ್ಸು, ಕೆಲವೊಂದು ಅವನು ಆಸೆ ಪಟ್ಟಿದ್ದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಲ್ಲ, ಹಾಗಾಗಿ ನಾನು ದುಡ್ಡು ಉಳಿಸ್ತೀನಿ ಅಷ್ಟೆ, ಮತ್ತಿನ್ನೇನಕ್ಕೂ ಅಲ್ಲ. ಖರ್ಚು ಮಾಡೋ ಕಡೆ ಮಾಡ್ತೀನಿ. ಲಾಸ್ಟ್ 2 ಟೈಮ್ಸ್ ನಾನು ಅಮ್ಮ ಮನೆಗೆ ಹೋಗುವಾಗ ನಮ್ಮ ಚಿಂಟುನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಕಡಲೆಕಾಯಿ ತಿನ್ನುವಾಗ ನಮ್ಮ ಚಿಂಟು ಇದ್ದಿದ್ರೆ ಗೋಟಿ ಕೇಳ್ತಾ ಇದ್ದ, ಚಿಪ್ಸ್ ಕೇಳ್ತಾ ಇದ್ದ, ಮತ್ತು ಜ್ಯೂಸ್ ಕೇಳ್ತಾ ಇದ್ದ ಅಂತ. ಈ ಸಲ ನಾನೇ ಕೇಳಿಬಿಟ್ಟು ಪುಟ ಗೋಟಿ ಬೇಕಾ ಅಂತ ಹೇಳಿ ತಕ್ಕೊಟ್ಟೆ. ಅವನು ತುಂಬ ಖುಷಿಪಟ್ಟ, ಅವನಿಗೆ ಇಷ್ಟ, ಅವನಿಗೆ ಗೋಟಿ. ಮತ್ತು ಜ್ಯೂಸ್ ಬೇಕಾ ಅಂತ ಕೇಳಿ ತಕ್ಕೊಟ್ಟೆ. ಅವನಿಗೆ ಮಜಾ ಜ್ಯೂಸ್ ತಕ್ಕೊಟ್ಟೆ, ಬಿಕಾಸ್ ಬೇರೆದನ್ನೆಲ್ಲ ಕುಡಿತಾನೆ ಇರ್ತೀವಿ ಅದಕ್ಕೆ. ಏನ್ ಚಿಂಟು ಎಲ್ಲರ ಹತ್ರ ಹಿಂಗ ಅನಿಸ್ಕತ್ತೀಯಲ್ಲೇ? ಎಲ್ರು ಹಂಗೆ ಅನ್ನೋರೆ. ಅದ ಹೆಂಗ್ ಕಪ್ಪ ಅದ ಅಂತ ಗೊತ್ತಿಲ್ಲ. ಆಟ ಆಡ್ತೆ ಕ್ರಿಕೆಟ್ ಎಷ್ಟು ಚಲೋ ಇದ್ದ ಸಣ್ಣಿದ್ದಾಗ. ಈಗ್ಲೂ ಚೆನ್ನಾಗಿದ್ದಾನೆ. PUC ಬರ್ಬೇಕು, PUC ಬಂದ ಸರಿ ಹೋಗ್ತಾರೆ. ನನಗೆ ಕಡಲೆಕಾಯಿ ಇಷ್ಟ ಆಗುತ್ತೆ. ಸೊ ನಾನು ಕಡಲೆಕಾಯಿ ತೊಗೊಂಡು ತಿಂದೆ. ನಮ್ಮ ಚಿಂಟು ನನಗೆ ಒಂದು ಗೋಟಿ ಕೊಟ್ಟಿದ್ದ, ಅದನ್ನು ತಿಂದೆ. ನೋಡಿ ನಮ್ಮ ಬಸ್ ಬಂತು, ಕದಂಬ. ನನ್ನ ಮಗನಿಗೆ ಖುಷಿ, ಅಮ್ಮ ಕದಂಬದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಈಗ ಡೈರೆಕ್ಟಾಗಿ ನಾವು ಚನ್ನರಾಯಪಟ್ಟಣ ರೀಚ್ ಆಗ್ಬೋದು. ಎಲ್ಲೂ ಇಳ್ಕೊಳ್ಳೋ ರೀತಿ ಇಲ್ಲ. ಅದೇ KSRTC ಬಸ್ಸಿಗೆ ಹೋದರೆ ನಾನು ಅರಸೀಕೆರೆಯಲ್ಲಿ ಬಸ್ ಚೇಂಜ್ ಮಾಡಬೇಕಾಗತ್ತೆ. ಬಟ್ ನನ್ನ ಮಗನಿಗೆ ಈ ಬಸ್ ಕಂಫರ್ಟು. ಬಟ್ ಸಮ್ಟೈಮ್ಸ್ ಇಲ್ಲಿಂದ ಹೋಗುವಾಗ, ಸಮ್ಟೈಮ್ಸ್ ಅಲ್ಲ ಆಲ್ ದ ಟೈಮ್ಸ್ ನಾನು ಸ್ಕಿಪ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಬಸ್ ಚಾರ್ಜ್ 500 ರೂಪಾಯಿ ಉಳ್ಸೋಕ್ಕೋಸ್ಕರ ಸ್ಕಿಪ್ ಮಾಡ್ತೀನಿ. ಬಸ್ಸು ಫುಲ್ ಆಕ್ಯುಪೈಡ್ ಇತ್ತು. ನಾನು ಚಿಂಟು ಬೇರೆ ಬೇರೆ ಕೂತ್ಕೊಂಡ್ವು. ಬಟ್ ಕುಮಟಾದಲ್ಲಿ ಒಟ್ಟಿಗೆ ಕೂತ್ಕೊಂಡ್ವು, ಅಲ್ಲಿ ಸೀಟ್ ಸಿಕ್ತು ಚೆನ್ನಾಗಿ. ಸೊ ಇದಿಷ್ಟೇ ಗೈಸ್ ಇವತ್ತಿನ ವ್ಲಾಗು. ಮತ್ತು ಯಾಕೆ ಊರಿಗೆ ಹೋಗಿಲ್ಲ, ಇವತ್ತೆಲ್ಲ ಏನಾಯಿತು ಎಲ್ಲ ನೋಡಿದ್ದೀರಾ. ಸೊ ಯಾರು ತಪ್ಪು ಯಾರು ಸರಿ ಅನ್ನೋದು ವಿಷಯ ಅಲ್ಲ. ಬಟ್
ಹೇಳಬೇಕು ಅನ್ನಿಸ್ತು, ನನ್ನ ಮನಸ್ಸಲ್ಲಿರೋದನ್ನು ಹೊರಗೆ ಹಾಕಬೇಕು ಅನ್ನಿಸ್ತು. ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೆ. ಇಲ್ಲಿ ಯಾರು ತಪ್ಪು ಅಂತಲೂ ಯಾರು ಹೇಳೋದು ಬೇಕಾಗಿಲ್ಲ, ಯಾರು ಸರಿನೂ ಬೇಕಾಗಿಲ್ಲ. ತಪ್ಪು ಸರಿ ಲೈಫಲ್ಲಿ ಇದ್ದಿದ್ದೆ ಆಗತ್ತೆ. ನನ್ನ ಮನಸ್ಸಲ್ಲಿರೋ ನೋವನ್ನ ಕಮ್ಮಿ ಮಾಡಿಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅಷ್ಟೆ. ಸೊ ನೋಡಿ, ಕೂಲಾಗಿ ನಾನು ನನ್ನ ಮಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಏನೂ ಇಲ್ಲ ಅನ್ನಬಾರ್ದು, ನಾನು ಪ್ರತಿಯೊಂದು ಕೊಡಿಸ್ಬೇಕು ಅನ್ನೋದು ನನ್ನ ಇಷ್ಟ. ನಾನು ಬ್ಲ್ಯಾಕ್ ಕರೆಂಟ್ ತೊಗೊಂಡೆ, ಅವನು ಯಾವುದೋ ಚಾಕ್ಲೇಟಿಂದು ತೊಗೊಂಡ, ಆಮೇಲೆ ನಾನು ಮತ್ತೆ ಜಾಕ್ ಫ್ರೂಟಿಂದು ತೊಗೊಂಡು ತಿಂದುಬಿಟ್ಟೆ, ಗೊತ್ತಾ. ಬಾಯ್ ಗೈಸ್, ಶುಭರಾತ್ರಿ. ನಿಮಗೆ ನಾಳೆ ಸಿಗ್ತೀನಿ, ವರಮಹಾಲಕ್ಷ್ಮಿ ಹಬ್ಬದ ದಿನ, ಆಯಿತಾ. ಬಾಯ್.